ಬಟ್ ಈ PCOD ಇಂದ ಬಳಲ್ತಾ ಇರೋರಿಗೆ ಅದು ಇಟ್ ಈಸ್ ಅನ್ ಅಡ್ವರ್ಸ್ ಎಫೆಕ್ಟ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ PCOD. ಅವರಿಗೆ ರೆಗ್ಯುಲರ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ರೇನೆ ಅವರ ಪೀರಿಯಡ್ಸ್ ರೆಗ್ಯುಲರೈಸ್ ಆಗ್ತಾ ಹೋಗುತ್ತೆ. ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪೀರಿಯಡ್ಸ್ ರೆಗ್ಯುಲರೈಸ್ ಆಗುತ್ತೆ ಅಂತ ಸುಮಾರು ಜನ ಹೇಳಿರ್ತಾರೆ. ಅವರಿಗೆ ಏನಮ್ಮ ನೀನು ದಪ್ಪ ಇದೆಯಾ ಅಂತ ಒಂದು 100 ಜನ ಹೇಳ್ತಾರೆ. ಹೊಟ್ಟೆಯಲ್ಲಿ ಲೋವರ್ ಅಬ್ಡೊಮೆನ್ ಅಂತ ಏನು ಹೇಳ್ತೀವಿ, ಸೆಂಟ್ರಲ್ ಒಬೆಸಿಟಿ ಅಂತ, ಮತ್ತು ನಮ್ಮ ಪೃಷ್ಠದಲ್ಲಿ ಬಟಕ್ಸ್ ತೊಡೆಗಳಲ್ಲಿ ಅಲ್ಲಿ ಜಾಸ್ತಿ ಶೇಖರಣೆ ಆಗೋವಂಥ ಸಾಧ್ಯತೆಗಳಿರುತ್ತೆ. ಇದನ್ನು ಯೂಶ್ವಲಿ ನಾವು ಹೇಳೋವಂಥದ್ದು ಖಾಲಿ ಹೊಟ್ಟೆಲ್ಲೇ ತಗೊಳ್ಬೇಕು, ಆದರೆ ಬೆಳಗ್ಗೆ ಎದ್ದ ತಕ್ಷಣ ತಗೊಳ್ಳೋದು ಬೇಡ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು GSS ಮಾಧ್ಯಮ. ಆಯು ಡ್ರಿಂಕ್ ಅಂದರೆ ಆರೋಗ್ಯಕರ ಪೇಯ ಅಥವಾ ಪಾನೀಯಗಳು. ಏನೇನೋ ಟಾನಿಕ್ಗಳು ತಗೋತೀವಿ, ತಪ್ಪ ಅಂದರೆ ಖಂಡಿತ ಅಲ್ಲ. ಆದರೆ ಸೈಡ್ ಎಫೆಕ್ಟ್ ಇಲ್ಲದೆ, ಜಾಸ್ತಿ ಕೆಮಿಕಲ್ ಹಾಕ್ಕೊಳ್ದೆ ನ್ಯಾಚುರಲ್ ವೇನಲ್ಲಿ ನಾವೇನಾದರೂ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬಹುದು ಅಂತಂದರೆ ಇಲ್ಲಿ ನೂರಾರು ದಾರಿಗಳಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶ್ರುತಿ ಶರ್ಮಾ ಅವರು, ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದಿಂದ. ಅವರು ಪ್ರಸೂತಿ ಮತ್ತೆ ಸ್ತ್ರೀರೋಗ ಚಿಕಿತ್ಸಾ ತಜ್ಞರು. ಇವತ್ತು ನಮಗೆ ಯಾವ ಒಂದು ಆರೋಗ್ಯಕರವಾದ ಪೇಯವನ್ನ ಹೇಳ್ಕೊಡ್ತಾರೆ ಅಂತ ಅವ್ರನ್ನ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಮೇಡಮ್. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿದ್ದೀನಿ. ಸೊ ವೆರಿ ಇಂಟ್ರೆಸ್ಟಿಂಗ್. ಪ್ರತಿ ಎಪಿಸೋಡಲ್ಲೂ ಒಳ್ಳೊಳ್ಳೆಯ ಅಂಡ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಯೂಸ್ಫುಲ್ ಪೇಯಗಳನ್ನ ಹೇಳ್ಕೊಡ್ತೀರಾ. ಇವತ್ತು ಏನ್ ಹೇಳ್ಕೊಡ್ತೀರಾ? ನಂಗೇನೋ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಏನು ಅಂತ. ಇವತ್ತೇನು ಅಂತಂದ್ರೆ, ನಮ್ಮಲ್ಲಿ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಫೇಸ್ ಮಾಡ್ತಾ ಇರೋಂಥ ಹೆಣ್ಮಕ್ಳಲ್ಲಿ ನೋಡಿದ್ರೆ PCOD ಅನ್ನೋಂಥ ತೊಂದರೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೀವಿ ನಾವು ಅದನ್ನ. ಅದರಲ್ಲಿ ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪೀರಿಯಡ್ಸ್ ರೆಗ್ಯುಲರೈಸ್ ಆಗುತ್ತೆ ಅಂತ ಸುಮಾರು ಜನ ಹೇಳಿರ್ತಾರೆ. ಅವರಿಗೆ ಏನಮ್ಮ ನೀನು ದಪ್ಪ ಇದೆಯಾ ಅಂತ ಒಂದು 100 ಜನ ಹೇಳ್ತಾರೆ ಹುಡುಗಿರಿಗೆ ಅಂತ ನಾವು ಅಬ್ಸರ್ವ್ ಮಾಡಿದೀವಿ. ಬಟ್ ಈ PCOD ಇಂದ ಬಳಲ್ತಾ ಇರೋರಿಗೆ ಅದು ಇಟ್ ಈಸ್ ಅನ್ ಅಡ್ವರ್ಸ್ ಎಫೆಕ್ಟ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ PCOD. ಅವರಿಗೆ ರೆಗ್ಯುಲರ್ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಇದ್ರೇನೆ ಅವರ ಪೀರಿಯಡ್ಸ್ ರೆಗ್ಯುಲರೈಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏಡ್ ಮಾಡುವಂತ ಒಂದು ಪಾನೀಯನ ಇವತ್ತು ನಾನು ತೋರಿಸ್ತೇನೆ. ಬ್ಯೂಟಿಫುಲ್. ಸೊ PCOD ಪ್ರಾಬ್ಲಮ್ಗೂ ಆಗುತ್ತೆ, ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್, ಒಬೆಸಿಟಿ ಇರೋರಿಗೆ ಕೂಡ ಇದು ಸಾಕಷ್ಟು ಹೆಲ್ಪ್ ಆಗುತ್ತೆ. ಮತ್ತೆ ಒಬೀಸ್ ಇರೋರು, ಆಲ್ರೆಡಿ ಓವರ್ ವೆಯ್ಟ್ ಮತ್ತೆ ಒಬೀಸ್ ಇರೋರು, ಅವರಿಗೆ ಮುಂದೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಹಾರ್ಟಿನ ತೊಂದರೆಗಳು, ಹಾರ್ಟ್ ಬ್ಲಾಕೇಜ್ ಮಾಡೋವಂಥ ಈ ಫ್ಯಾಟ್ ಕಂಟೆಂಟ್ ಏನೇನು ಕರಗಿಸ್ಬೇಕು ಅಂಥದ್ದು, ಆಮೇಲೆ ಡಯಾಬಿಟಿಸ್ ಅಥವಾ ನಾವೇನು ಹೇಳ್ತೀವಿ ಮಧುಮೇಹದಿಂದ ಮುಂದೆ ಬರಬಾರ್ದು ಅನ್ನೋದನ್ನ ಪ್ರಿವೆನ್ಷನ್ ಮಾಡೋದಕ್ಕೆ ಕೂಡ ಈ ಡ್ರಿಂಕ್ ನಮಗೆ ಹೆಲ್ಪ್ ಆಗುತ್ತೆ. ಯಾರು ಬೇಕಾದ್ರೂ ತಗೊಳ್ಬಹುದು. ಅದೇ ದಪ್ಪ ಇರೋರು ತಗೊಂಡ್ರೆ ಅವರಿಗೆ ಮೋರ್ ಎಫೆಕ್ಟಿವ್. ಸೊ ಆದಷ್ಟು ಅದೇ ರಿಸಲ್ಟ್ ಇಟ್ಕೊಂಡು ಇದನ್ನ ಪಥ್ಯವಾಗಿ ತಗೊಳ್ಬಹುದು ಅಂತ ಹೇಳ್ತೀನಿ. ಮುಂದೆ ತಂದೆ ತಾಯಿಗೆ ಡಯಾಬಿಟೀಸ್ ಇರುತ್ತೆ ಅಥವಾ ಹಾರ್ಟ್ ತೊಂದರೆಗಳಿರುತ್ತೆ, ಕರೆಕ್ಟ್, ಅವ್ರು ತುಂಬಾ ದಪ್ಪ ಏನ್ ಇರೋದಿಲ್ಲ, ಬಟ್ ಆಸ್ ಯು ಸೆಡ್ ಪ್ರಿವೆನ್ಷನ್ ಅಂತ ಪಾರ್ಟ್ ಆಫ್ ದ್ಯಾಟ್ ಆಲ್ಸೋ ಇದನ್ನ ತಗೊಳ್ಬಹುದು. ಹೌದು, ಇದನ್ನ ಡಯಟ್ ಆಗಿ ನಿಧಾನಕ್ಕೆ ಒಂದು ವಾರಕ್ಕೆ ಒಂದಿನ ಅನ್ನೋ ಥರ ಅವ್ರು ತಗೊಳ್ಬಹುದು. ಬಟ್ ನಾವು ರಿಸಲ್ಟ್ ಓರಿಯೆಂಟೆಡ್ ಆಗಿ ನಮಗೆ ಯಾರಿಗೆ ಇವಾಗಲೇ ವೆಯ್ಟ್ ಲಾಸ್ ಮಾಡಬೇಕಾಗಿರುತ್ತೆ ಅಥವಾ ಫ್ಯಾಟ್ ಲಾಸ್ ಯಾರಿಗೆ ಬೇಕಾಗಿರುತ್ತೆ ಅವ್ರು ಇದನ್ನ ಸತತವಾಗಿ ಒಂದು 3 ತಿಂಗಳು ತಗೊಂಡ್ರೆ ಅವರಿಗೆ ಸಾಕಷ್ಟು ರಿಸಲ್ಟ್ ಅದರಿಂದ ಸಿಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಎಲ್ರಿಗೂ ಬೇಕಾಗಿರುವಂತದನ್ನ ಹೇಳ್ಕೊಡ್ತಾ ಇದ್ದೀರಾ. ಫಸ್ಟ್ ಏನ್ ಮಾಡೋಣ, ಏನೇನ್ ತಗೊಳ್ಳೋಣ? ರೈಟ್, ನಾವು ಅದಕ್ಕೇನೆ ಮೇನ್ ಆಗಿ ನಮಗೆ ಡಿಸ್ಲಿಪಿಡಿಮಿಯಾ ಅಥವಾ ಮೇದೋ ರೋಗ ಅಂತ ಏನ್ ಹೇಳ್ತೀವಿ. ಹೌದು, ಮೇದಸ್ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶ. ಸೊ ಆ ಕೊಬ್ಬಿನ ಅಂಶ ಯೂಶಲಿ ಹೊಟ್ಟೆಯಲ್ಲಿ ಲೋವರ್ ಅಬ್ಡೊಮೆನ್ ಅಂತ ಏನ್ ಹೇಳ್ತೀವಿ, ಸೆಂಟ್ರಲ್ ಒಬೆಸಿಟಿ ಅಂತ, ಮತ್ತೆ ನಮ್ಮ ಪೃಷ್ಠದಲ್ಲಿ ಬಟಕ್ಸ್ ತೊಡೆಗಳಲ್ಲಿ ಅಲ್ಲಿ ಜಾಸ್ತಿ ಶೇಖರಣೆ ಆಗೋವಂಥ ಸಾಧ್ಯತೆಗಳಿರುತ್ತೆ. ಸೊ ಅಂಥ ಜಾಗದಲ್ಲಿರುವಂತಹ ಒಬೆಸಿಟಿಗೆಲ್ಲ ಇದು ಸಾಕಷ್ಟು ಹೆಲ್ಪ್ ಆಗುತ್ತೆ. ಆಮೇಲೆ ನಾವಿವಾಗ ಏನಾದ್ರು ಒಂದು ವೆಯ್ಟ್ ಲಾಸ್ ಅನ್ನೋವಂಥದ್ದು ಸಸ್ಟೈನಬಲ್ ಇರಬೇಕು. ಏನೋ ಒಂದು ನಾವು ಕ್ರಾಶ್ ಡಯಟ್ ತರ ಮಾಡಿದ್ವಿ, ಇವಾಗ ಸರಿ ಹೋಗ್ಬಿಡ್ತು ಅಂತ ಅಂದ್ಬಿಟ್ಟು ಚೆನ್ನಾಗಿ ಆಮೇಲೆ ತಿನ್ನೋದು, ಆಮೇಲೆ ಮತ್ತೆ ಅದರಿಂದ ಆಗೋದಕ್ಕೆ ಮತ್ತೆ ಮೆಡಿಸಿನ್ ತಗೊಳ್ಳೋದಕ್ಕಿಂತ ನಾವು ತಗೊಳ್ತಾ ಇರೋಂತಹ ಔಷಧಿ ಅಥವಾ ಪಥ್ಯ ಸಸ್ಟೈನಬಲ್ ಆಗಿರಬೇಕು. ಸೊ ಮತ್ತೆ ಎಕನಾಮಿಕಲ್ ಆಗಿರಬೇಕು, ಬಿಕಾಸ್ ವಿ ಆರ್ ಟೇಕಿಂಗ್ ಇಟ್ ಫಾರ್ ಅ ಲಾಂಗರ್ ಟೈಮ್. ಸೊ ಎಕನಾಮಿಕಲ್ ಆಗಿರಬೇಕು, ಈಸಿಯಾಗಿ ಸಿಗೋವಂಥದ್ದು ಇರಬೇಕು, ತುಂಬಾ ಈಸಿ ಮಾಡುವಂಥದ್ದಾಗಿರ್ಬೇಕು, ಈಸಿ ಟು ಅಡ್ಮಿನಿಸ್ಟರ್. ಸೊ ಇದರಲ್ಲಿ ಆಯುರ್ವೇದ ಏನ್ ಹೇಳುತ್ತೆ, ನಿಮ್ಮ ನಿತ್ಯ ಸೇವನೀಯ ಆಹಾರಗಳು ಅಂತ ಒಂದಷ್ಟಿದೆ ಆಯುರ್ವೇದದಲ್ಲಿ. ಫಾರ್ ಎಕ್ಸಾಂಪಲ್ ಹೆಸರು ಕಾಳು, ಅನ್ನ ಅಥವಾ ಅಕ್ಕಿ, ಶಾಲಿ ಅಂತ ಹೇಳ್ತೀವಿ, ಕೆಂಪಕ್ಕಿ ಅಥವಾ ಅಕ್ಕಿ ಅಂತ ಹೇಳ್ತೀವಿ, ಆಮೇಲೆ ಬಾರ್ಲಿ ಅಥವಾ ಯವ ಅಂತ ಹೇಳ್ತೀವಿ. ಇವೆಲ್ಲ ನಿತ್ಯ ಸೇವನೀಯ ಆಹಾರಗಳು. ಅದು ಆಮೇಲೆ ಆಮಲಕ್ಕಿ ಅಥವಾ ಬೆಟ್ಟದ ನಲ್ಲಿಕಾಯಿ,
ಸೈಂಧವ ಲವಣ ಇರ್ಬೋದು, ಜೊತೆಗೆ ಹೆಸರು ಕಾಳು ಇರಬಹುದು, ಗೋಧಿ ಕೂಡ ಇರ್ಬೋದು. ಇಂಥವೆಲ್ಲ ನಿತ್ಯ ಸೇವನೀಯ ಆಹಾರಗಳು. ಸೊ ಇದನ್ನ ನಾವು ದಿವಸ ತಗೊಂಡ್ರು ನಮ್ಮ ದೇಹಕ್ಕೆ ಇದರಿಂದ ಅಡ್ಡ ಪರಿಣಾಮ ಏನು ಆಗೋದಿಲ್ಲ. ಸೊ ಹಾಗಾಗಿ ಈ ನಿತ್ಯ ಸೇವನೀಯ ಆಹಾರಗಳನ್ನೇ ಉಪಯೋಗಿಸ್ಕೊಂಡು ನಾವು ಮಾಡುವಂಥದ್ದು ಬೆಸ್ಟ್ ಅಂತ ಇದ್ರು ಆಮಲಕ ಚೂರ್ಣ ಅಂತ ಹೇಳ್ತೀವಿ. ಪೌಡರ್ ಬಾರ್ಲಿ, ಆಮಲಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಅದ್ರ ಜೊತೆಗೆ ನಮ್ಮ ಫ್ಯಾಟ್ ಲಾಸ್ಗೂ ಕೂಡ ಹೆಲ್ಪ್ ಆಗೋದಕ್ಕೆ ಒಂದು ಚಿಟಿಕೆ ಅರಿಶಿನ. ಸೊ ಇದನ್ನ ನಾವು ಏನ್ ಕ್ವಾಂಟಿಟಿಲಿ ಮಾಡ್ಕೋಬೇಕು, ಹೇಗ್ ಮಾಡ್ಕೋಬೇಕು ಅಂತಂದ್ರೆ ಬಾರ್ಲಿನ ಫಸ್ಟ್ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಫ್ರೈ ಮಾಡಿ, ಡ್ರೈ ಫ್ರೈ ಮಾಡಿ ಪೌಡರ್ ಮಾಡ್ಕೋಬೇಕಾ? ಡೈರೆಕ್ಟ್ ಫ್ಲೋರ್ ಹಿಟ್ ಮಾಡ್ಕೊಳ್ಳೋ ಅಂಥದ್ದು ಬಾರ್ಲಿನ. ಆಮೇಲೆ ನಲ್ಲಿಕಾಯಿನ ಮಾತ್ರ ನೀಟಾಗಿ ಅದನ್ನ ಸಿಪ್ಪೆ ತೆಗೆದು ಬೀಜವನ್ನ ತೆಗೆದು ಒಣಗಿಸಿ ಅದನ್ನ ಡ್ರೈ ಮಾಡಿ ಕಂಪ್ಲೀಟ್ ಆಗಿ ಒಣಗದ ಮೇಲೆ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಅದು ಇದು ಡ್ರೈ ಪೌಡರ್, ರೆಡಿ ಪೌಡರ್ ಸಿಗುತ್ತಲ್ಲ, ಅದನ್ನ ಉಪಯೋಗಿಸಬಹುದು. ಬಟ್ ಒಂದೇನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಅದು ಎಡಿಬಲ್ ಇದೆಯಾ ಅಂತ ನೋಡ್ಕೊಂಡು ತಗೊಳ್ಬೇಕು. ಕೆಲವುದ್ರಲ್ಲಿ ನಾವು ನೀರಲ್ಲಿ ನೆನೆಸ್ಬೇಕಾ ಸಿಪ್ಪೆ ತೆಗಿಲಿ? ಇಲ್ಲ, ನೆನೆಸೋ ಅವಶ್ಯಕತೆ ಇಲ್ಲ. ಬಿಕಾಸ್ ದಟ್ ಇಟ್ ಸೆಲ್ಫ್ ಇಸ್ ಫ್ರೆಶ್, ಅದು ಹಸಿನೇ ಇರುತ್ತೆ. ಅದನ್ನ ನಾವು ಒಣಗಿಸಿ ಆಮೇಲೆ ಪೌಡರ್ ಮಾಡ್ಕೋಬೇಕು, ಬಿಸಿಲಲ್ಲಿ ಒಣಗಿಸಿ. ಇನ್ನು ಅರಿಶಿನ ನಮ್ಮ ದಿನನಿತ್ಯದ ಅಡ್ಗೆ ಮನೆಯಲ್ಲಿ ಯಾವಾಗ್ಲೂ ಬಳಸಕ್ಕೆ ಸಿಗುವಂಥದ್ದು. ಸೊ ಒಳ್ಳೆ ಅರಿಶಿನದ ಪುಡಿ ಫ್ರೆಶ್ ಆಗಿ ಪ್ರೊಕ್ಯೂರ್ ಮಾಡಿರೋಂಥದ್ದು ಸಿಕ್ಕರೆ ಅದರದ್ದು ಅರಿಶಿನದ ಪುಡಿ ಅಂತ ರೆಡಿ ಇಟ್ಕೊಳ್ಳೋದು. ಒಂದು ಮಜ್ಜಿಗೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸಿಗೋವಂಥದ್ದು. ಸೊ ಇದನ್ನ ನಾವು ಹೇಗೆ ಒಂದು ಕ್ವಾಂಟಿಟಿ ನೀವು ಇದನ್ನ ತಗೊಳ್ಬೇಕು ಅಂತಂದ್ರೆ ಸುಮಾರು ಒಂದು 3 ತಿಂಗಳು ಅಟ್ಲೀಸ್ಟ್ ತಗೋಬೇಕು. ಸೊ ಹಾಗಾಗಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಾಗೋದ್ರಿಂದ ಯಾವ ಇದು ಏನಂತಾರೆ ಈಕ್ವೇಶನ್ ಅಥವಾ ಪ್ರಪೋರ್ಷನಲ್ ತಗೋಬೇಕು ಅಂದ್ರೆ ಬಾರ್ಲಿ ಪೌಡರು ಮತ್ತೆ ಆಮ್ಲ ಪೌಡರ್ ಈಕ್ವಲ್ ಕ್ವಾಂಟಿಟಿ ಇರಬೇಕು. ಅದ್ರದ್ದು 1/10 ಕ್ವಾಂಟಿಟಿ ಅರಿಶಿನ ಇರಬೇಕು. 1/10? ಹೌದು. ಲೈಕ್ ಇವಾಗ 100 ಗ್ರಾಮ್ಸ್ ತಗೊಳ್ತೀವಿ ನಾವು ಬಾರ್ಲಿ, ಆಮೇಲೆ 100 ಗ್ರಾಮ್ಸ್ ಆಮ್ಲ ಪೌಡರ್ ತಗೋತೀವಿ ಅಂದ್ರೆ ಅದೆರಡಕ್ಕೂ ಸೇರಿ 10 ಗ್ರಾಮ್ಸ್ ಅಷ್ಟು ಅರಿಶಿನ ಹಾಕ್ಬೇಕು. ಇದನ್ನ ಹಾಕಿ ನೀವು ರೆಡಿ ಮಾಡಿ ಇಟ್ಕೊಂಡ್ ಬಿಡಬಹುದು. ಸೊ ದಿನ ನೀವು ಬರೀ ಮಜ್ಜಿಗೆ ಒಂದು ರೆಡಿ ಮಾಡ್ಕೊಂಡ್ರೆ ಆ ಪೌಡರ್ ನ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋ ತರ ರೆಡಿ ಮಾಡ್ಕೊಂಡು ರೈಟ್. ತುಂಬಾ ಈಸಿ. ಹೌದು. ಮತ್ತೆ ಆಫೀಸಿಗೆ ಹೋಗೋರು ಕೂಡ ಬರೀ ಪೌಡರ್ ಆಫೀಸಲ್ಲೇ ಇಟ್ಕೊಂಡ್ಬಿಟ್ರೆ ಮಜ್ಜಿಗೆ ತಗೊಂಡು ಹೋದ್ರೆ ದಿನ ಅದನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದು ಆಫೀಸಲ್ಲಿ ಕೂಡ ಉಪಯೋಗಿಸ್ಕೊಳ್ಬಹುದು. ಈಗ ಒಂದು ಕ್ವಾಂಟಿಟಿ ಮಿಕ್ಸ್ ಮಾಡೋಣ. ಎಸ್ ಪ್ಲೀಸ್. ಸೊ ನಾವೊಂದು 200 ml ಮಜ್ಜಿಗೆ ತಗೊಂಡ್ರೆ ಅದಕ್ಕೆ ಅರ್ಧ ಚಮಚ ಬಾರ್ಲಿ ಪೌಡರು, ಅರ್ಧ ಚಮಚ ಆಮ್ಲ ಪೌಡರು, ಆಮೇಲೆ 1 ಚಿಟಿಕೆ ಅಷ್ಟು ಅರಿಶಿನ. ಟೋಟಲ್ ಆಗಿ ನಿಮ್ಗೆ ಬಾರ್ಲಿ ಪೌಡರು ಮತ್ತೆ ಆಮ್ಲ ಪೌಡರ್ ಎರಡು ಸೇರಿ ಒಂದು 6 ಗ್ರಾಮ್ ಆಗ್ಬೇಕು. ಸೊ ಅದರ್ಧ ಚಮಚ ಇದರ್ಧ ಚಮಚ ಅಂದ್ರೆ ಒಂದು ಅಂದಾಜಲ್ಲಿ ಹಾಕೋಬಹುದು. ಅಥವಾ ನೀವು ಕರೆಕ್ಟ್ ಆಗಿ ಮೆಜರ್ ಮಾಡೇ ತಗೋತೀರಾ ಅಂತಂದ್ರೂ ದಟ್ ಇಸ್ ಆಲ್ಸೋ ಫೈನ್. ಒಂದು ಚಿಟಿಕೆ ಅರಿಶಿನ ಅಷ್ಟೇ ಮಿಕ್ಸ್ ಮಾಡೋದು. ಇದನ್ನ ಮಿಕ್ಸ್ ಮಾಡೋದು. ಈಗ ಇದರಲ್ಲಿ ನಮ್ಮ ಆಡಿಯನ್ಸ್ ಕೇಳಬಹುದಾದ ಪ್ರಶ್ನೆಗಳನ್ನ ಹೇಳಿ. ಖಾಲಿ ಹೊಟ್ಟೆಲ್ ತಗೋಬೇಕಾ? ಓಕೆ. ಇದನ್ನ ಯೂಶಲಿ ನಾವ್ ಹೇಳೋಂಥದ್ದು ಖಾಲಿ ಹೊಟ್ಟೆಲೇನೆ ತಗೊಳ್ಬೇಕು. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಗೊಳ್ಳೋದು ಬೇಡ. ಇದನ್ನ ಲಂಚ್ ಟೈಮಲ್ಲಿ, ಯಾಕೆ ಅಂದ್ರೆ ಇದು ಡೈಜೆಷನ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಬಾರ್ಲಿದು ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಇಸ್ ವೆರಿ ಇಟ್ ಟೇಕ್ಸ್ ಅ ಲಿಟಲ್ ಲಾಂಗರ್ ಟೈಮ್. ಸೊ ಹಾಗಾಗಿ ಅದು ಹೊಟ್ಟೆ ತುಂಬಿದ ಫೀಲಿಂಗ್ ಕೂಡ ಕೊಡುತ್ತೆ. ಪದೇ ಪದೇ ಏನಾದ್ರೂ ತಿಂತಾ ಇರ್ಬೇಕು ಅಂತ ಅನ್ಸೋದಿಲ್ಲ. ದಟ್ ಇಸ್ ವಾಟ್ ವಿ ಯೂಶಲಿ. ಹೌದು. ಸೊ ಬಾರ್ಲಿ ತಗೊಳ್ಳೋದ್ರಿಂದ ಅದು ಸ್ವಲ್ಪ ಹೊತ್ತು ತಡೆಯುತ್ತೆ, ಹಸುವನ್ನ ಚೆನ್ನಾಗಿ ತಡೆಯುತ್ತೆ. ಸೊ ಹಾಗಾಗಿ ಇದನ್ನ ಆದಷ್ಟು ಮಧ್ಯಾಹ್ನದ ಹೊತ್ತು ನಾವು ಪಿತ್ತಕಾಲ ಅಂತ ಹೇಳ್ತೀವಿ. ಪಿತ್ತಕಾಲದಲ್ಲಿ ನಾವು ಏನೇ ತಗೊಂಡ್ರು ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ. ಸೊ ಪಿತ್ತಕಾಲ ಇಸ್ ಬಿಟ್ವೀನ್ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ, ಪೀಕಿಂಗ್ ಅಟ್ 12 o'clock. ಆರ್ ರಾದರ್ ನೀವು ಊಟ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ತಗೊಂಡ್ರೆ ಇದು ಒಳ್ಳೇದು. ಸೊ ಒಂದು ಅಂದಾಜು ನೀವು 1:30 ಹಾಗೆ ಊಟ ಮಾಡ್ತೀರಾ ಅಂದ್ರೆ 1 ಗಂಟೆ ವುಡ್ ಬಿ ದ ಐಡಿಯಲ್ ಟೈಮ್. ಅಥವಾ 1 ಗಂಟೆಗೆ ಊಟ ಮಾಡ್ತೀರಾ ಅಂದ್ರೆ 12:30 ವುಡ್ ಬಿ ದ ಐಡಿಯಲ್ ಟೈಮ್. ಸೊ 12ರಿಂದ 1 ಗಂಟೆ ಒಳಗಡೆ ಯಾವಾಗಾದ್ರೂ ಇದನ್ನ ತಗೊಂಡು ದಿವ್ಸ 1 ಲೋಟ ಮಜ್ಜಿಗೆಗೆ ಇದು 1 ಚಮಚ ಹಾಕಿಕೊಂಡು ತಗೊಂಡ್ರೆ ಸಾಕು. 1 ಹೊತ್ತು ತಗೊಂಡ್ರೆ ಸಾಕು. ದಿನಕ್ಕೆ 1 ಹೊತ್ತು ತಗೊಂಡು ಹೌದು, ಅಟ್ಲೀಸ್ಟ್ 3 ತಿಂಗಳು. ಅದಾದ್ಮೇಲೆ ನಿಮ್ಮ ಏನು ರಿಸಲ್ಟ್ ಹೇಗಿದೆ ನಿಮ್ಮ ಇದ್ರ ಜೊತೆಗೆ ಆಬ್ವಿಯಸ್ಲಿ ಇದು ಪಥ್ಯ ಒಂದೇ ನಾ ಹೇಳ್ತಾ ಇರೋದು. ನೀವು ಇದ್ರ ಜೊತೆಗೆ ಔಷಧಿ ತಗೊಳ್ತಿದ್ದೀರಾ, ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ವೆರಿ ಇಂಪಾರ್ಟೆಂಟ್. ವ್ಯಾಯಾಮನೂ ಕೂಡ ಮಾಡ್ತಾ ಇದ್ದೀರಾ, ಯೋಗ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದ್ರ ಜೊತೆಗೆ ಮಾಡಿದಾಗ ನಿಮ್ಮ ರಿಸಲ್ಟ್ ವಿಲ್ ಬಿ ಫಾಸ್ಟರ್. ವಂಡರ್ಫುಲ್. ಈಗ ಮತ್ತೊಂದು ಪ್ರಶ್ನೆ ಏನಂದ್ರೆ, ಸಿನ್ಸ್ ಇದು PCODಗೂ ಹೆಲ್ಪ್ ಮಾಡುತ್ತೆ ಹೇಳಿದ್ರಿಂದ ಗಂಡಸರು ಗಂಡು ಮಕ್ಕಳು ತಗೊಳ್ಬಹುದಾ? 100%. ಇದು ಆಕ್ಚುಲಿ ಮೇಲ್ ಫಿಮೇಲ್ ಇಬ್ರಿಗೂ ಹೆಲ್ಪ್ ಆಗುವಂಥದ್ದು. ಬಟ್ ನಾವಿವಾಗ ಫರ್ಟಿಲಿಟಿ ಬಗ್ಗೆ ಮತ್ತೆ ಹೆಣ್ಮಕ್ಳ ತೊಂದರೆ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನ ಸ್ಪೆಸಿಫಿಕ್ ಆಗಿ ನಾನು ಹೇಳಿದ್ದೆ. ಕೆಲವು ಮಕ್ಕಳು ಒಬೇಸ್ ಇರ್ತಾರೆ, ಕರೆಕ್ಟ್. ಅಂತ ಮಕ್ಕಳಿಗೆ ಕೊಡಬಹುದಾ?
ಕೊಡಬಹುದು. ಇದರಲ್ಲಿ ಆ ಥರ ಮಕ್ಕಳಿಗೆ ಕೊಡದಲೇ ಇರೋ ಅಂಥದ್ದು ಅಂಶ ಯಾವುದೂ ಇಲ್ಲ. ನಾನು ಅವಾಗಲೇ ಹೇಳ್ದಂಗೆ ನಿತ್ಯ ಸೇವನೀಯ ಆಹಾರದಲ್ಲೇ ಮಾಡಿರೋ ಅಂಥದ್ದು. ಸೊ ಅವರಿಗೆ ಪ್ರಾಬಬ್ಲಿ ಕ್ವಾಂಟಿಟಿನ ನಾವು ಕಡಿಮೆ ಕೊಡ್ಬೋದು, ಅದನ್ನು ಮಾಡ್ಬೋದು. ಏನು ಅಡಲ್ಟ್ ಡೋಸ್ ನಾವು ಕೊಡ್ತಾ ಇದ್ದೀವಿ ಅದರ ಹಾಫ್ ಕ್ವಾಂಟಿಟಿ. ಸೊ 100 ml ಮಜ್ಜಿಗೆಗೆ ಒಂದು ಅರ್ಧ ಚಮಚ, ನಾವು ಏನು ಕ್ವಾಂಟಿಟಿ ತೊಗೊಂಡಿದ್ದೀವೋ ಅದ್ರ ಪ್ರಪೋರ್ಷನ್ ಅರ್ಧ ಮಾಡಿಕೊಂಡು 1/4 ಚಮಚ ಬಾರ್ಲಿ ಪೌಡ್ರು, 1/4 ಚಮಚ ಆಮ್ಲ ಪೌಡ್ರು, 1 ಚಿಟಿಕೆ ಅರಿಶಿನ ಹಾಗೇನೆ ಹಾಕಿ ಕೊಡ್ಬೋದು. ಏನು ಹೆಣ್ಮಕ್ಳಲ್ಲಿ ಗೇನ್ ಆಗ್ಬಿಟ್ಟು ವೆಯ್ಟ್ ಲಾಸ್ ಕಾನ್ಸೆಪ್ಟ್ ಟಿಪಿಕಲಿ ಬರೋದು ಒಂದ್ ಮಗು ಆದ್ಮೇಲೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ವಾಟ್ ಅಬೌಟ್ ಫೀಡಿಂಗ್ ಮಾಮ್ಸ್? ಸೊ ಇಲ್ಲ, ಇದನ್ನ ನಾವು ಲ್ಯಾಕ್ಟೇಟಿಂಗ್ ಮಾಮ್ಸ್ಗೆ ಮತ್ತೆ ಪ್ರೆಗ್ನೆನ್ಸಿಯಲ್ಲಿ ಸಜೆಸ್ಟ್ ಮಾಡಲ್ಲ. ಸೊ ಅವ್ರು ತಗೊಳ್ಬಾರ್ದು. ಯಾಕೆ ಅಂತಂದ್ರೆ ಫೀಡ್ ಮಾಡಬೇಕಾದ್ರೆ ಅವರಿಗೆ ಸಾಕಷ್ಟು ಪೋಷಣೆಯ ಅವಶ್ಯಕತೆ ಇರುತ್ತೆ. ಆದ್ರೆ ಇದು ಮಾಡುವಂಥದ್ದು ಕರ್ಷಣೆ. ಕರ್ಷಣೆ ಅಂತಂದ್ರೆ ನಮ್ಮ ದೇಹದ ಇಲ್ಲಿರುವಂತಹ ಕೊಬ್ಬಿನ ಅಂಶವನ್ನ ಕಡಿಮೆ ಮಾಡುವಂಥದ್ದು, ಲೇಖನ ಕರ್ಮ ಇರುವಂಥದ್ದು ಅಥವಾ ರೂಕ್ಷತೆಯನ್ನು ಉಂಟು ಮಾಡುವಂಥದ್ದು. ರೂಕ್ಷತೆ ಅಂದರೆ ಡ್ರೈಯಿಂಗ್ ಅಪ್ ಇನ್ ನೇಚರ್. ಸೊ ಅದನ್ನು ಮಾಡೋದ್ರಿಂದ ಫೀಡಿಂಗ್ ಮಾಮ್ಸ್ ಇದನ್ನ ತಗೊಳ್ಬಾರ್ದು, ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ ಇದನ್ನ ತಗೊಳ್ಬಾರ್ದು. ಸೊ ಕಾಂಟ್ರಾಇಂಡಿಕೇಶನ್ ಅಂತ ಅನ್ಕೊಂಡ್ರೆ ಪ್ರೆಗ್ನೆಂಟ್ ಇರೋರು ತಗೋಬಾರ್ದು, ಲ್ಯಾಕ್ಟೇಟಿಂಗ್ ಮದರ್ಸ್ ತಗೋಬಾರ್ದು, ಇನ್ನು ಬೇರೆಯವರೆಲ್ಲ ತಗೊಳ್ಬಹುದು. ಸೊ ಒಂದ್ಸಲ ಹಾಲು ಬಿಡಿಸಿದ್ಮೇಲೆ ಬೇಕಾದ್ರೆ ತಗೋಬಹುದು. ಬೇಕೇ ಬೇಕು, ಎಲ್ಲರೂ ಮತ್ತೆ ನಾರ್ಮಲ್ ಫಿಸಿಕ್ ಬಂದ್ಬಿಟ್ರೆ ಸಾಕಪ್ಪ. ಇದೊಂದು ಮ್ಯಾಜಿಕಲ್ ಡ್ರಿಂಕ್. ಬಹುಶಃ 90% ಜನ ಸಣ್ಣಕ್ಕಾಗ್ಬೇಕು, ಹೀರೋಯಿನ್ ತರ ಕಾಣ್ಬೇಕು, 0 ಸೈಜ್ ಇರಬೇಕು, ಇದೆಲ್ಲ ಆಸೆಗಳು ಹೆಣ್ಣು ಟಿಪಿಕಲಿ ಜಾಸ್ತಿ. ಗಂಡು ಮಕ್ಳಿಗೂ ಅವರದ್ದೇ ಆದ ಸಮಸ್ಯೆಗಳಿರುತ್ತೆ, ಒಬೆಸಿಟಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಎಲ್ರೂ ಟೈಮ್ ಇಲ್ಲ ಅನ್ನುವಾಗ ಚಟ್ಪಟ್ ಅಂತ ಮಾಡ್ಕೊಳ್ಳುವಂತಹ ಈಸಿ ಸೊಲ್ಯೂಷನ್ ಹೇಳ್ಕೊಟ್ಟಿದ್ದಾರೆ. ಸೊ ಇದರ ಹೆಸರು ಏನಂತ ಇನ್ನೊಂದ್ಸತಿ ಹೇಳಿ. ಯವಾಮಲಕ ಚೂರ್ಣ ಸಿದ್ಧ ತಕ್ರ ಅಂತ ಹೇಳ್ಬೋದು. ತುಂಬಾ ಉದ್ದ ಆಯ್ತು. ತಕ್ರ ಈಸ್ ಮಜ್ಜಿಗೆ, ಬಾರ್ಲಿ, ಆಮ್ಲಕ್ಕಿ ಈಸ್ ಆಮ್ಲ. ಅದರಿಂದ ತಯಾರಿಸಿದಂತಹ ಮಜ್ಜಿಗೆ. ವಂಡರ್ಫುಲ್. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ಇಷ್ಟು ಸಿಂಪಲ್, ಈಸಿ ಯೆಟ್ ವೆರಿ ಎಫೆಕ್ಟಿವ್, ಮಚ್ ನೀಡೆಡ್ ಡ್ರಿಂಕ್ ನ ಇವತ್ತು ನಮಗೆ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮಸ್ತೆ.